ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ತಿರುಪತಿಗೆ ಹೋಗಿದ್ವಲ್ಲ, ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವೆಲ್ಲರೂ ಬೆಟ್ಟ ಹತ್ತಿ ಆದಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಕೂದಲು ಅಂದರೆ ಮುಡಿ ಎಲ್ಲ ಕೊಟ್ಟಿದ್ದಾದಮೇಲೆ ನಾವು ದೇವಸ್ಥಾನಕ್ಕೆ ಇವಾಗ ದರ್ಶನಕ್ಕೆ ಹೋಗಬೇಕು. ಅಂದರೆ ಕ್ಯೂ ನಿಲ್ಲೋದಕ್ಕೆ ಹೋಗಬೇಕಿತ್ತು. ಹಾಗಾಗಿ ಇಲ್ಲಿ ದೇವ್ರ ನಾಮನ ಹಾಕ್ಸ್ಕೊತಾ ಇದ್ದೀವಿ. ತಿರುಪತಿಗೆ ಬಂದಿರೋರು ಆಲ್ಮೋಸ್ಟ್ ಎಲ್ಲರೂ ದೇವ್ರ ನಾಮ ಹಾಕ್ಸ್ಕೊತಾರೆ. ತಿರುಪತಿನಲ್ಲಿ ಏನಾದರೂ ಮಿಸ್ ಆದ್ವಿ ಅಂತಂದರೆ ಹುಡ್ಕೋದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಎಲ್ಲರೂ ಬೋರ್ಡ್ ಹೊಡ್ಸ್ಕೊಂಡಿರ್ತಾರೆ, ಕೂದಲು ಕೊಟ್ಟಿರ್ತಾರೆ, ಯಾರು ಏನು ಅಂತ ಗೊತ್ತಾಗಲ್ಲ. ಅಲ್ಲದೆ ಎಲ್ಲರೂ ನಾಮ ವೈಟ್ ಡ್ರೆಸ್ಸು ಆಗಿರ್ತಾರೆ, ಕಂಡುಹಿಡಿಯೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಎಲ್ಲರೂ ನಾವು ಬಂದವರೆಲ್ಲರೂ ನಾಮ ಹಾಕ್ಸ್ಕೊಂಡ್ವಿ. ಒಬ್ಬರಿಗೆ 10 ರೂಪಾಯಿ ಏನೋ ತೊಗೊತಾಯಿದ್ರು ಇವರು ನಾಮ ಹಾಕೋದಕ್ಕೆ. ಕೆಲವರು ಚಿಕ್ಕದಾಗಿ ಹಾಕ್ಸ್ಕೊತಾರೆ, ಕೆಲವರು ದೊಡ್ಡದಾಗಿ ಹಾಕ್ಸ್ಕೊತಾರೆ. ಗಂಡಸರೆಲ್ಲ ಸಾಧಾರಣಕ್ಕೆ 3 ನಾಮ ಉದ್ದಕ್ಕೆ ಹಾಕ್ಸ್ಕೊತಾರೆ. ಹೆಂಗಸರು ಮಧ್ಯದಲ್ಲಿ ಒಂದು ರೆಡ್ ಕಲರ್ ಹಾಕ್ಬಿಟ್ಟು ಆಚೆ ಈಚೆ ಸ್ವಲ್ಪ ವೈಟ್ ಕಲರ್ ಹಾಕ್ಸ್ಕೊತಾರೆ. ನಮ್ಮ ಇಷ್ಟ. ಕೆಲವರು ಫುಲ್ ದೊಡ್ಡದಾಗೂ ಹಾಕ್ಸ್ಕೊಂಡಿರ್ತಾರೆ. ಅದರಲ್ಲೇನು ವಿಶೇಷ ಅಂತ ಏನಿಲ್ಲ, ಎಲ್ಲರೂ ಹಾಕ್ಸ್ಕೊತಾರೆ ನಾಮನ. ಇಲ್ಲೂ ನಾವು ಹಾಗೆ ಎಲ್ಲರೂ ನಾಮ ಹಾಕ್ಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಹೊರಟ್ವಿ. ತಿರುಮಲ ನೋಡಿ, ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಎಂಟ್ರೆನ್ಸು. ಬೇರೆ ದೇವಸ್ಥಾನದಲ್ಲೆಲ್ಲ ಆದರೆ ನಾವು ಹಣ್ಣು ಕಾಯಿ ಎಲ್ಲ ಒಳಗಡೆ ತೊಗೊಂಡು ಹೋಗ್ಬೋದು. ಆದರೆ ಇಲ್ಲಿ ತಿರುಪತಿನಲ್ಲಿ ಒಳಗಡೆ ಯಾವುದೇ ಹಣ್ಣು ಕಾಯಿ ತೊಗೊಂಡು ಹೋಗೋ ಹಾಗಿಲ್ಲ. ಇಲ್ಲೇ ಮೇಲ್ಗಡೆ ನೋಡಿ, ಫಸ್ಟ್ ಎಂಟ್ರೆನ್ಸ್ ನೋಡಿದ್ರಲ್ಲ, ಅಲ್ಲೇ ಹಣ್ಣು ಕಾಯಿ ಎಲ್ಲ ಹೊಡ್ಕೊಬೇಕು ನಾವು. ಹೀಗೆ ಇಳಿದು ಕೆಳಗಡೆ ಬಂದರೆ ಇಲ್ಲಿ ಭೂವರಾಹ ಸ್ವಾಮಿ ಸಿಗುತ್ತೆ. ನಾವು ತಿರುಪತಿನ ದರ್ಶನ ಮಾಡೋದಕ್ಕೂ ಮೊದಲು ನಾವು ಯಾವತ್ತೂ ಫಸ್ಟು ಭೂವರಾಹ ಸ್ವಾಮಿನ ದರ್ಶನ ಮಾಡಬೇಕು. ಏಕೆಂದರೆ ತಿರುಪತಿ ದೇವರು ಇಲ್ಲಿ ನೆಲೆ ಆಗಿರೋದಕ್ಕೆ ಜಾಗ ಕೊಟ್ಟಿರೋದೇ ಭೂವರಾಹ ಸ್ವಾಮಿ ಅಂತೆ. ಹಾಗಾಗಿ ಮೊದಲು ಭೂವರಾಹ ಸ್ವಾಮಿನ ದರ್ಶನ ಮಾಡಿ ಆನಂತರ ನಾವು ತಿರುಪತಿ ತಿಮ್ಮಪ್ಪ ಅಂದರೆ ತಿರುಮಲದಲ್ಲಿರುವಂಥ ತಿಮ್ಮಪ್ಪ ಸ್ವಾಮಿನ ನಾವು ದರ್ಶನ ಮಾಡೋದಕ್ಕೆ ಹೋಗಬೇಕು. ಇದೇ ತಿರುಪತಿನಲ್ಲಿರುವಂಥ ಕಲ್ಯಾಣಿ. ಇಲ್ಲಿ ನಾವು ಹೋಗಿರೋ ಟೈಮಲ್ಲಿ 1 ವಾರಗಳ ಕಾಲ ಉತ್ಸವ ಇತ್ತು. ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ಯಾರನ್ನೂ ಇದ್ರೊಳಗಡೆ ಬಿಡ್ತಾ ಇರಲಿಲ್ಲ, ಕಲ್ಯಾಣಿ ಒಳಗಡೆಗೆ. ಬೇರೆ ಟೈಮಲ್ಲೆಲ್ಲ ಹೋದ್ವಿ ಅಂತಂದರೆ ನಾವು ಇದರಲ್ಲೇ ಸ್ನಾನ ಮಾಡ್ಬೋದು. ಆದರೆ ಈ ಟೈಮಲ್ಲಿ ಬಿಡ್ತಾ ಇರಲಿಲ್ಲ. ಇನ್ನೊಂದಂದರೆ ತಿರುಪತಿಗೆ ಹೋಗ್ಬೇಕಂದ್ರೆ ನಾವು ದುಡ್ಡೊಂದು ಇಟ್ಕೊಂಡಿದ್ರೆ ಸಾಕು, ಎಲ್ಲ ಅಲ್ಲೇ ಸಿಗುತ್ತೆ. ಪ್ರತಿಯೊಂದು ವಸ್ತುನೂ ಇರುತ್ತೆ. ಇವನ್ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ನಮ್ಗೆ ಅಲ್ಲೇ ಸಿಗುತ್ತೆ. ಮೇಯ್ನ್ ದುಡ್ಡು ಬೇಕು ಅಷ್ಟೇನೆ. ಬಂದಿದ್ದು ಅನ್ನಪ್ರಸಾದಕ್ಕೆ. ಇದು ಮಾತ್ರ ಹೇಳಲೇಬೇಕು, ತಿರುಪತಿನಲ್ಲಿ ಎಷ್ಟು ಜನ ಹೋದ್ರೂ ಊಟ ಇರುತ್ತೆ. ಅನ್ನ, ಸಾರು, ಪಲ್ಯ, ಚಟ್ನಿ, ಮಜ್ಜಿಗೆ, ಮೊಸರು, ಸಾರು, ಸಾಂಬಾರು ಎಲ್ಲ ಇರುತ್ತೆ. ಸೂಪರಾಗಿರುತ್ತೆ ಊಟ. ಯಾರ್ಯಾರು ದೇವಸ್ಥಾನದ ಊಟನ ಅಥವಾ ಅನ್ನಪ್ರಸಾದನ ಯಾರು ಇಷ್ಟಪಡ್ತೀರ ಅನ್ನೋರು ಕಮೆಂಟ್ ಮಾಡಿ ನೋಡೋಣ. ನನಗಂತೂ ತುಂಬ ಇಷ್ಟ ದೇವಸ್ಥಾನದಲ್ಲಿ ಅನ್ನಪ್ರಸಾದ. ಅದ್ರ ಜೊತೆಗೆ ಚಟ್ನಿ ನನ್ನ ಫೇವ್ರೇಟ್ ಎಲ್ಲದಕ್ಕಿಂತ. ನೋಡಿ, ಈ ರೀತಿ ಎಲ್ಲ ನಾವು ಒಂದು ರೌಂಡ್ ಬರಬೇಕು. ನಾವು 3:30-4 ಗಂಟೆ ಕ್ಯೂವಿಗೆ ಬಂದವರು 10 ಗಂಟೆ ತನಕ ತಿರುಗ್ತಾನೇ ಇದ್ವಿ ಕ್ಯೂವಲ್ಲಿ. ಅಷ್ಟು ರಶ್ ಇತ್ತು. ಈ ರೀತಿ ಎಲ್ಲ ಕ್ಯೂವಲ್ಲೆಲ್ಲ ತಿರುಗಿ ಆದಮೇಲೆ ನಮ್ಮನ್ನೊಂದು ಸೆಲ್ ಒಳಗಡೆ ಹಾಕ್ತಾರೆ. ಅಲ್ಲೇ ವೆಯ್ಟ್ ಮಾಡಬೇಕು. ಅವ್ರು ಹೇಳೋ ತನ ಅಂದರೆ ಟಿಕೆಟ್ ಕೊಟ್ಟು ನಮ್ಮನ್ನ ವೆಯ್ಟ್ ಮಾಡೋದಕ್ಕೆ ಹೇಳ್ತಾರೆ. ಆ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಟೈಮ್, ಎಷ್ಟು ಗಂಟೆಗೆ ನಮಗೆ ಒಳಗಡೆಗೆ ದರ್ಶನ ಇರುತ್ತೆ ಅಂತ. ಅದರಲ್ಲಿ ಒಂದು 4 ಅವರ್ 5 ಅವರ್ ಮುಂದಕ್ಕೆ ಇರುತ್ತೆ. ಕೆಲವೊಂದು ಸಲ ಬೇಗನೆ ಆಗುತ್ತೆ, ಕೆಲವೊಂದು ಸಲ ಅದೇ ಟೈಮ್ ತನಕ ವೆಯ್ಟ್ ಮಾಡಬೇಕು. ನಮಗೆ ತುಂಬ ಲೇಟಾಗೆ ಕೊಟ್ಟಿದ್ರು, ಸಂಜೆ ಹಂಗೆ ದರ್ಶನ ಆಗುತ್ತೆ ಅಂತ ಕೊಟ್ಟಿದ್ರು. ಆದರೆ ನಮಗೆ ಬೆಳಗ್ಗೆನೇ ಆಯಿತು, ಪರವಾಗಿಲ್ಲ. ಹೀಗೆ ಒಂದು ಸೆಲ್ಲಲ್ಲಿ ಹಾಕಿಬಿಡ್ತಾರೆ ಎಲ್ರೂ. ಅದಕ್ಕೆ ನಾವೇನಾದರೂ ಹೋಗುವಾಗ ಒಂದು ಬೆಡ್ಶೀಟ್ ಏನಾದರೂ ತೊಗೊಂಡೋಗಿದ್ರೆ ಈ ರೀತಿ ಹಾಸ್ಕೊಂಡು ಮಲ್ಕೊಂಡ್ಬಿಡ್ಬೋದು. ನೋಡಿ, ಈ ರೀತಿ ಇರುತ್ತೆ. ಎಲ್ಲರೂ ಇಲ್ಲೇ ವೆಯ್ಟ್ ಮಾಡಬೇಕು. ಮತ್ತು ಆವಾಗವಾಗ ಸೈರನ್ ಥರ ಆಗ್ತಾ ಇರುತ್ತೆ. ಆವಾಗ ಡೋರ್ ಓಪನ್ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಎದ್ದು ಓಡ್ತಾ ಇರ್ತಾರೆ. ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಹೊರಗೆ ಬಂದು ಕೂತಿದ್ದೀವಿ. ಮಕ್ಕಳು ತುಂಬ ಸುಸ್ತಾಗಿದ್ದರು. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಹಾಗೆ ಮಾವಿನಕಾಯಿ, ಸೌತೆಕಾಯಿ ಅದನ್ನೆಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಅಲ್ಲೇ ಹೊರಗೆ ಬಂದು ಕೂತಿದ್ದೀವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಕಂಪೇರ್ ಮಾಡಿದ್ರೆ ಕಳೆದ ಸಲಗಿಂತಲೂ ಈ ಸಲ ದರ್ಶನ ಚೆನ್ನಾಗಾಯಿತು. ಯಾಕೆಂದರೆ ನಾವು ಫಸ್ಟ್ ಬ್ಯಾಚಲ್ಲೇ ನಮ್ಮನ್ನು 9 ಗಂಟೆಗೆ ಒಳಗೆ ಬಿಟ್ಬಿಟ್ರು. ಹಾಗಾಗಿ ಅಷ್ಟು ರಶ್ ಇರಲಿಲ್ಲ. ಕೆಲವೊಂದು ಸಲ ದೇವಸ್ಥಾನದಲ್ಲಿ ದೇವ್ರ ಮುಂದೆ ನಿಂತ್ಕೊಂಡಾಗಲೇ ತಳ್ತಾ ಇರ್ತಾರೆ. ನಮಗೆ ನೋಡೋದಕ್ಕೂ ಆಗಲ್ಲ. ನಾವು ಕೆಳಗಡೆಯಿಂದ ಬೆಟ್ಟದಿಂದ ಮೇಲ್ಗಡೆ ಬಂದ್ವಲ್ವ, ಅದು ನಕ್ಷೆ ಇದನ್ನು ಊಟದ ಹಾಲಲ್ಲಿ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಇದನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಅದ್ರ ಸಂಘ ಸಂಸ್ಥೆ ಈ ಥರವರೆಲ್ಲ ದರ್ಶನಕ್ಕೆ ಬಂದಿರ್ತಾರಲ್ವ, ಅವ್ರು ಈ ರೀತಿ ಭಜನೆ ಎಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ಮೇಲ್ಗಡೆ ಕೂತ್ಕೊಂಡು. ಹಾಗಾಗಿ ತುಂಬ ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು. ಹಾಗಾಗಿ ನಾನು ಅದೊಂದು ವೀಡಿಯೋನ ಮಾಡಿಕೊಂಡೆ. ನನ್ನ ಮಗಳು ಫುಲ್ಲು ಜೋಶಲ್ಲಿ ಓಡಾಡ್ತಾ ಇದ್ದಾಳೆ. ಯಾಕೆಂದರೆ ನಾವು ಹೋಗಿರೋ ಟೈಮಲ್ಲಿ ಈ ಟೈಮಲ್ಲಿ ಅಷ್ಟು ರಶ್ ಇರಲಿಲ್ಲ. ಯಾಕೆಂದರೆ ನಾವು ವೆಯ್ಟ್ ಮಾಡಿದ್ವಿ ತುಂಬಾ. ಆದರೆ ಈ ಟೈಮಲ್ಲಿ ಅಷ್ಟು ರಶ್ ಇರಲಿಲ್ಲ. ಅಲ್ಲದೆ ಮಕ್ಕಳಿಗೆ ಗೊತ್ತಲ್ಲ, ಆಟದ ಸಾಮಾನು ಅದು ಇದು ನೋಡಿದ್ರಂದರೆ ಫುಲ್ ಖುಷಿಯಾಗುತ್ತೆ. ಹಂಗಾಗಿ ಇವಳು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ಲು. ಆದರೆ ನನ್ನ ಮಗಳು ಇದನ್ನೆಲ್ಲ ಕೇಳಲ್ಲ, ಗೊತ್ತಿಲ್ಲ. ನನ್ನ ಮಗ ಆಟದ ಸಾಮಾನದ ಮೇಲೆಲ್ಲ ಫುಲ್ಲು ಅವನಿಗೆ ಬೇಕೇ ಬೇಕು ಅಂತಾನೆ. ಆದರೆ ನನ್ನ ಮಗಳಿಲ್ಲ. ಅವಳಿಗೆ ಹೊಟ್ಟೆ ತುಂಬ ಏನಾದರೂ ತಿನ್ನೋದಕ್ಕೆ ಕೊಟ್ಟರೆ ಸಾಕು. ಅವಳದು ಈ ಥರದ್ದೆಲ್ಲ ಡಿಮ್ಯಾಂಡ್ ಇರಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ತಿರುಮಲೆಯಿಂದ ತಿರುಪತಿಗೆ ಬರ್ತಾಯಿದ್ದೀವಿ.
ಇಲ್ಲಿ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ಫುಲ್ ಫಾಸ್ಟ್ ಇರುತ್ತೆ, ಎಲ್ಲೂ ಸ್ಲೋ ಮಾಡಲ್ಲ, ಗಾಳಿನ ಒಂದರಿಂದೆ ಬರ್ತಾನೇ ಇರುತ್ತೆ. ಈ ಆಂಬುಲೆನ್ಸ್ಗಳು ಬರುತ್ತಲ್ಲ ಆ ರೀತಿ ಬರ್ತಾ ಇರುತ್ತೆ ಕೆಳಗಡೆಗೆ. ನಾವು ಹೇಗೆ ಮೇಲ್ಗಡೆ ಹತ್ಕೊಂಡು ಹೋಗಿದ್ವೋ ಅದೇ ರೀತಿ ಕೆಳಗಡೆ ಬರಬೇಕು. ಈ ರೋಡಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ ಬೆಟ್ಟ ಹತ್ಕೊಂಡು ಹೋಗೋರು. ನಾವು ತುಂಬ ದೂರ ಬೆಟ್ಟ ಹತ್ತೋದು ಮೆಟ್ಲಲ್ದೇನೆ ರೋಡಲ್ಲೂ ನಡ್ಕೊಂಡು ಹೋಗಬೇಕು. ಆ ಟೈಮಲ್ಲಿ ಇದೇ ಥರ ರೋಡಲ್ಲಿ ಬರ್ತಾ ಇರ್ತಾರೆ. ನೆಕ್ಸ್ಟ್ ಬಂದಿದ್ದು ನಾವು ಕಾಳಹಸ್ತಿ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಮೇಯ್ನ್ ಬಂದು ಶಿವ ಮತ್ತು ಪಾರ್ವತಿ ಇರೋವಂಥದ್ದು ದೇವರಿದು. ಕಾಳಹಸ್ತಿ ಮೇಯ್ನು ಏನಾದರೂ ನಾಗದೋಷ ಈ ಥರದ್ದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಸರ್ಪದೋಷ, ನಾಗದೋಷ ಇದನ್ನೆಲ್ಲ ಪರಿಹಾರ ಮಾಡ್ತಾರೆ ಇಲ್ಲಿ. ಇಲ್ಲೂ ಅಷ್ಟೇ ಒಳಗಡೆ ವೀಡಿಯೋ ಮಾಡೋ ಹಾಗಿರಲಿಲ್ಲ, ಹಾಗಾಗಿ ಕೆಲವೊಂದು ವೀಡಿಯೋ ಅಂದರೆ ಕ್ಲಿಪ್ಪಿಂಗ್ಸ್ನ ಹೊರಗಡೆಯಿಂದ ತಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಪ್ರಸಾದ ಬಂದು ಪುಳಿಯೋಗರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಪುಳಿಯೋಗರೆನೋ ಹುಳಿ ಅನ್ನನೋ ಗೊತ್ತಿಲ್ಲ, ಈ ಕಡೆ ಚಿತ್ರಾನ್ನ ಥರನೂ ಇರೋಲ್ಲ, ಪುಳಿಯೋಗರೆ ಥರನೂ ಇರೋಲ್ಲ. ಕಲರ್ ಬಂದು ಚಿತ್ರಾನ್ನ ಥರ ಇರುತ್ತೆ, ಟೇಸ್ಟ್ ಬಂದು ಪುಳಿಯೋಗರೆ ಥರ ಇರುತ್ತೆ. ಸೂಪರ್ ಇತ್ತು ಟೇಸ್ಟ್ ಮಾತ್ರ. ಅಂದರೆ ಒಂದೊಂದು ಪ್ಯಾಕೆಟಲ್ಲಿ ಮಾರ್ತಾ ಇರ್ತಾರೆ, ಹಾಗಾಗಿ ನಾವು ಎಲ್ಲರೂ ಅದೇ ಒಂದೊಂದು ಪ್ಯಾಕೆಟ್ ತೊಗೊಂಡಿದ್ದು. ಅದ್ರ ಜೊತೆಗೆ ವಡೆ ತಿರುಪತಿ ವಡೆಗಿಂತ ಅಷ್ಟೇನು ನಂಗೆ ಇಷ್ಟ ಆಗಲಿಲ್ಲ, ಯಾಕೆಂದರೆ ತುಂಬ ಗಟ್ಟಿ ಇತ್ತು ತಿರುಪತಿ ವಡೆಗೆ ಕಂಪೇರ್ ಮಾಡಿದ್ರೆ. ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಎಲ್ಲ ದರ್ಶನ ಮಾಡ್ಕೊಳ್ಳಿ ಹೊರಗಡೆಯಿಂದನೇ. ಒಳಗಡೆ ಯಾರಿಗೂ ದೇವ್ರನ್ನ ತೋರ್ಸೋದಕ್ಕಾಗಿಲ್ಲ, ವೀಡಿಯೋ ಕ್ಯಾಮ್ರಾ ಯಾವುದು ಅಲೋ ಇರಲ್ಲ, ಅದಕ್ಕೋಸ್ಕರ. ಇಲ್ಲಿ ಮೇಯ್ನ್ ಈ ಕಾಳಹಸ್ತಿಗೆ ಬಂದರೆ ದೇವಿದು ಸೊಂಟದ ಪಟ್ಟಿ ಇರತ್ತಲ್ವ, ನೀವೇನಂತೀರ ಡಾಬು, ಅದನ್ನು ನೋಡಬೇಕಂತೆ ದೇವಸ್ಥಾನದಲ್ಲಿ. ದೇವಿ ಮುಖ ನೋಡೋದಕ್ಕಿಂತ ದೇವಿದು ಸೊಂಟದ ಡಾಬ್ ಇದೆಯಲ್ಲ ಅದನ್ನು ನೋಡಬೇಕಂತೆ. ನನಗೂ ನಮ್ಮ ಆಂಟಿ ಹೇಳ್ತಾಯಿದ್ರು ಅದನ್ನು ನೋಡಿ ಅಂತ. ಅಲ್ಲಿ ಒಳಗೆ ಹೋಗುವಾಗ ಮರ್ತೇ ಹೋಯಿತು, ಆಮೇಲೆ ಹೊರಗೆ ಬಂದುಬಿಟ್ಟು ಫೋಟೋದಲ್ಲಿ ನೋಡಿದ್ದಾಯಿತು. ಇದೇ ಮೇಯ್ನು ಕಾಳಹಸ್ತಿ ದೇವಸ್ಥಾನ. ಅಲಂಕಾರ ಎಲ್ಲ ನಾವು ಶಿವರಾತ್ರಿಯಾಗಿ ಸ್ವಲ್ಪ ದಿನಕ್ಕೆ ಹೋಗಿದ್ದಲ್ವ, ತುಂಬ ಚೆನ್ನಾಗಿ ಮಾಡಿದರು. ಇಲ್ಲೇ ನೋಡಿ ಸರ್ಪದೋಷ, ನಾಗ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರಲ್ವ ನಾಗರಕಲ್ಲು, ಅದು ಹೊರಗಡೆನೇ ಇದೆ. ನೋಡೋದಕ್ಕಿಂತ ಹೊರಗಡೆನೇ ಈ ರೀತಿ ದೊಡ್ಡ ಸ್ಕ್ರೀನಲ್ಲಿ ಹಾಕಿದ್ರು ದೇವ್ರದ್ದು ಅಭಿಷೇಕ ಆಗಿರೋದೆಲ್ಲನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಂತೂ ಇಲ್ಲಿ ವಿಡಿಯೋ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂದ್ಬಿಟ್ಟು ನಾನು ಸೈಲೆಂಟ್ ಮಾಡಿ ಹಾಕಿದ್ದೀನಿ, ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮೇಯ್ನ್ ಇಲ್ಲಿ ಶಿವ ಮತ್ತು ಪಾರ್ವತಿ ಇರೋವಂಥದ್ದು ತುಂಬ ಲಿಂಗಗಳಿದೆ ಇಲ್ಲಿ. ನನಗಿದು ನೋಡಿದಾಗ ಸೇಮ್ ನಂಜುಂಡೇಶ್ವರ ಇದೆಯಲ್ಲ ಆ ರೀತಿಯೇ ಫೀಲ್ ಆಯಿತು. ಯಾಕೆಂದರೆ ಯಾವ್ಯಾವ ಲಿಂಗನ ಯಾರ್ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ, ರಾಮ, ರಾವಣ, ಆಂಜನೇಯ ಎಲ್ಲರೂ ಪ್ರತಿಷ್ಠಾಪನೆ ಮಾಡಿರೋ ಲಿಂಗಗಳಿದೆ ಅಂದ್ಬಿಟ್ಟು ಎಲ್ಲಾದ್ರ ಕೆಳಗಡೆ ಬೋರ್ಡ್ ಹಾಕಿದರು. ತುಂಬ ಚೆನ್ನಾಗಿತ್ತು, ತುಂಬ ಲಿಂಗಗಳಿತ್ತು ನೋಡಿ. ಇದೇ ಇಲ್ಲಿನ ದೇವರಿದು ಕಾಳಹಸ್ತಿನಲ್ಲಿರೋವಂಥ ಶಿವಲಿಂಗ. ನನಗೂ ಗೊತ್ತಿರಲಿಲ್ಲ ಕಾಳಹಸ್ತಿಲಿ ಇದು ತನಕ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಅಂತ ಅಂದ್ಕೊಂಡಿದ್ವಿ. ಕಾಳಹಸ್ತಿಲಿರೋವಂಥದ್ದು ಶಿವಲಿಂಗ ಅಂತಲೇ ಇವಾಗ ಗೊತ್ತಾಗಿದ್ದು. ನೋಡಿ ಇದೇ ದೇವರು ಒಳಗಡೆ ಇರೋವಂಥದ್ದು. ಇದು ಬಂದು ದೇವಿ, ಈ ಡಾಬ್ನೇ ನೋಡಬೇಕಂತೆ ನಾವು ಒಳಗಡೆ ಹೋದಾಗ. ದೇವಿದು ಮುಖ ನೋಡಬಾರ್ದು, ಸೊಂಟದಲ್ಲಿರೋವಂಥ ಡಾಬ್ನ ನೋಡಬೇಕು ಅಂತ ಆಮೇಲೆ ಗೊತ್ತಾಯಿತು. ಹಾಗಾಗಿ ನಾನು ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಡಾಬು. ಒಳಗಡೆ ಅಂತೂ ತೋರಿಸೋದಕ್ಕಾಗಲಿಲ್ಲ, ಅದು ಪಾರ್ವತಿ. ಆದರೆ ಇಲ್ಲೇನೋ ಬೇರೆ ಹೆಸರು ಹಾಕಿದ್ರು ದೇವರಿಗೆ, ಶಿವ ಮತ್ತು ಪಾರ್ವತಿ ಇರೋವಂಥದ್ದು. ಇಲ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ, ಹಳೆಯ ದೇವಸ್ಥಾನ ತುಂಬ ಚೆನ್ನಾಗಿದೆ. ತಿರುಪತಿಗೆ ಬಂದಾಗ ಅಕ್ಕಪಕ್ಕ ಯಾವುದಾದ್ರೂ ಊರಿಗೆ ಹೋಗಬೇಕು ಅಂತಂದರೆ ನೀವು ಈ ರೀತಿ ನೋಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಈ ನಾನು ಇದನ್ನು ಫೋಟೋ ತೆಗಿತಾ ಇರುವಾಗಲೇ ಅಂಗಡಿಯವರು ಫೋಟೋ ತೆಗಿತಾ ಇದ್ದೀನಿ ಇದನ್ನು ಮುಚ್ಕೊಂಡ್ಬಿಟ್ರು. ತಿರುಪತಿ ಅಕ್ಕಪಕ್ಕ ತುಂಬ ಊರುಗಳಿದೆ ನೋಡೋದಕ್ಕೆ, ಆದರೆ ಕೆಲವರಿಗೆ ಗೊತ್ತಿರಲ್ಲ ಅಷ್ಟೇನೆ. ಅಂದರೆ ಕೆಲವರಿಗೆ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ, ಅದು ಒಂದು ಮೇನ್ ರೀಸನ್ ಇರುತ್ತೆ. ಇದಾದಮೇಲೆ ನಾವು ಬಂದಿದ್ದು ನೋಡಿ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ ಕಾಳಹಸ್ತಿ. ನೆಕ್ಸ್ಟ್ ಬಂದಿದ್ದು ಗೋವಿಂದರಾಜಪಟ್ಟಣಕ್ಕೆ. ಇದು ಬಂದು ಗೋವಿಂದರಾಜಪಟ್ಟಣ ತಿರುಪತಿ ಮೇಲೆ ಇರೋದು, ನಿಯರ್ ಆಗುತ್ತೆ ದೇವಸ್ಥಾನಕ್ಕೆ. ಇಲ್ಲಿ ಬಂದು ತಿರುಪತಿ ದೇವ್ರು ಇದೆಯಲ್ಲ ವೆಂಕಟೇಶ್ವರ, ಅದರದ್ದು ಅಣ್ಣ ಇರೋದಿದು ಗೋವಿಂದರಾಜ ಸ್ವಾಮಿ ಅಂದ್ಬಿಟ್ಟು. ಇಲ್ಲಿ ದೇವ್ರು ಬಂದು ಮಲ್ಕೊಂಡಿರೋ ಥರ ಇದೆ ನೋಡಿ, ಇದೆಯಲ್ಲ ಇದೇ ರೀತಿ ಇರೋದು ಗರ್ಭಗುಡಿನಲ್ಲಿ. ಇಲ್ಲೂ ಅಷ್ಟೇ ಫೋಟೋ ವಿಡಿಯೋ ಯಾವುದೋ ಅಲೋ ಇರಲಿಲ್ಲ, ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಇದು ತುಂಬ ಹಳೆಯ ದೇವಸ್ಥಾನ, ಎತ್ತರವಾಗಿರೋಂಥ ಗೋಪುರ ಇತ್ತು, ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಪದ್ಮಾವತಿ ದೇವಸ್ಥಾನಕ್ಕೆ. ಪದ್ಮಾವತಿ ದೇವಸ್ಥಾನ ಅನ್ನೋದು ತಿರುಪತಿನಲ್ಲೇ ಇರೋವಂಥದ್ದು, ಅಂದರೆ 5 ಕಿಲೋಮೀಟ್ರ್ ಆಗುತ್ತೆ ತಿರುಮಲೆಯಿಂದ. ಇಲ್ಲಿರೋವಂಥದ್ದು ಪದ್ಮಾವತಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಂದರೆ ಕಮಲದ ಮೇಲೆ ಕೂತ್ಕೊಂಡಿರೋವಂಥ ದೇವಿ ಇದು ಪದ್ಮಾವತಿ, ಅದಕ್ಕೋಸ್ಕರ ಪದ್ಮಾವತಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಇಲ್ಲಿ ಬಂದು ನಾವು ತಿರುಪತಿ ದರ್ಶನ ಎಲ್ಲ ಮಾಡ್ಕೊಂಬಂದಾದಮೇಲೆ ಕೆಳಗಡೆ ಪದ್ಮಾವತಿ ದೇವಿ ದರ್ಶನನ ಮಾಡ್ಕೊಂಬರ್ಬೇಕು, ಅದನ್ನು ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದರಲ್ಲೂ ಮೇಯ್ನಾಗಿ ಮನೆ ದೇವರು ಇರೋರಂತೂ ವೆಂಕಟೇಶ್ವರ ಮನೆ ದೇವರು ಇರತ್ತಲ್ವ, ಅವರು ತಿರುಪತಿಗೆ ಹೋಗಿ ಮತ್ತು ಇಲ್ಲಿ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿತ್ತಂದರೆ, ಅದು ನನಗೆ ಗೊತ್ತಿಲ್ಲದಿರೋದು ನಿಮಗೆ ಗೊತ್ತಿತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ನಾನು ತಿಳ್ಕೊತೀನಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿ, ಪಾಸಿಟಿವ್ ಆಗೇ ಇರಲಿ ಅಥವಾ ನೆಗೆಟಿವ್ ಆಗೇ ಇರಲಿ, ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊತೀನಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು.